ಅನೇಕ ಜನರು ಇದೇ ಪ್ರಶ್ನೆಯನ್ನು ಕೇಳುತ್ತಾರೆ, ಜೀವನದ ಉದ್ದೇಶವೇನು? ಇದು ನಿಜವಾಗಿಯೂ ಬಹಳ ಆಳವಾದ ಪ್ರಶ್ನೆಯಾಗಿದೆ, ಆದರೆ ಕೆಲವೊಮ್ಮೆ ಇದನ್ನು ತುಂಬಾ ಆಕಸ್ಮಿಕವಾಗಿ ಅಥವಾ ಚಪ್ಪಟೆಯಾಗಿ ಕೇಳಲಾಗುತ್ತದೆ. ಆ ಧೋರಣೆಗೆ ನನ್ನ ಸ್ವಂತ ಗುರುಗಳು ಒಮ್ಮೆ ಬಹಳ ಕಟುವಾಗಿ ಉತ್ತರಿಸುತ್ತಾ, ಬದುಕುವುದೇ ಜೀವನದ ಉದ್ದೇಶ. ಇದು ನಿಜ, ಖಂಡಿತ, ಆದರೆ ಅದರಲ್ಲಿ ಇನ್ನೂ ಬಹಳಷ್ಟು ಇದೆ. ಬದುಕುವುದು ಎಂದರೆ ಏನು? ಪ್ರಕೃತಿಯ ಜಗತ್ತಿನಲ್ಲಿ ಬದುಕುವುದು ಬೆಳೆಯುವುದು. ಸಸ್ಯವು ಬೆಳೆಯುವವರೆಗೂ ಅದು ಜೀವಿಸುತ್ತದೆ. ಅದು ಬೆಳೆಯುವುದನ್ನು ನಿಲ್ಲಿಸಿದಾಗ ಸಸ್ಯವು ಸಾಯುತ್ತದೆ. ನಾವು ಈ ತತ್ವವನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿದರೆ, ನಾವು ಎಲ್ಲಿಯವರೆಗೆ ಬೆಳೆಯುತ್ತೇವೋ ಅಲ್ಲಿಯವರೆಗೆ ನಾವು ಬದುಕುತ್ತೇವೆ ಮತ್ತು ನಾವು ಬೆಳೆಯುವುದನ್ನು ನಿಲ್ಲಿಸಿದಾಗ ನಾವು ಸಾಯಲು ಪ್ರಾರಂಭಿಸುತ್ತೇವೆ ಎಂದು ನಾವು ಹೇಳಬಹುದು. ಇದು ನಮ್ಮ ಜೀವನದ ಬಗ್ಗೆ ನಿಜವಾಗಿಯೂ ಪ್ರಬಲವಾದ ವೀಕ್ಷಣೆಯಾಗಿದೆ. ಆದರೆ ನಾವು ಮನುಷ್ಯರಾಗಿ ಬೆಳೆಯುವುದರ ಅರ್ಥವೇನು? ಸಸ್ಯಗಳು ಹೆಚ್ಚಾಗಿ ಗಾತ್ರದಲ್ಲಿ ಬೆಳೆಯುತ್ತವೆ, ಆದರೆ ನಮ್ಮ ಬೆಳವಣಿಗೆಯು ಹಲವಾರು ಆಯಾಮಗಳನ್ನು ಹೊಂದಿದೆ. ಹಿಂದೂ ಸಂಪ್ರದಾಯದ ಮೂಲ ಗ್ರಂಥಗಳಾದ ವೇದಗಳಲ್ಲಿ 4 ವಿಭಿನ್ನ ರೀತಿಯ ಬೆಳವಣಿಗೆಗಳನ್ನು ಗುರುತಿಸಲಾಗಿದೆ. ಈ 4 ರೀತಿಯ ಬೆಳವಣಿಗೆಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಅನಿವಾರ್ಯವಾಗಿದೆ, ಆದ್ದರಿಂದ ಅವುಗಳನ್ನು ಜೀವನದ 4 ಮೂಲಭೂತ ಗುರಿಗಳೆಂದು ಕರೆಯಲಾಗುತ್ತದೆ: ಧರ್ಮ, ಸದಾಚಾರ, ಅರ್ಥ, ಸಂಪತ್ತು, ಕಾಮ, ಆನಂದ ಮತ್ತು ಮೋಕ್ಷ, ಮುಕ್ತಿ. ನಾವು ಇವುಗಳನ್ನು ಒಂದೊಂದಾಗಿ ಚರ್ಚಿಸುತ್ತೇವೆ, ಆದ್ದರಿಂದ ಪದಗಳು ಪರಿಚಿತವಾಗಿಲ್ಲದಿದ್ದರೆ ಚಿಂತಿಸಬೇಡಿ. ನಾವು ಕಾಮದಿಂದ ಪ್ರಾರಂಭಿಸುತ್ತೇವೆ. ಕಾಮ ಎಂದರೆ ಆನಂದ, ಮತ್ತು ಇದು ಗುರಿಗಳಲ್ಲಿ ಅತ್ಯಂತ ಮೂಲಭೂತವಾಗಿದೆ. ಸೂಚ್ಯವಾಗಿ, ಕಾಮವು ಸಂತೋಷ, ಪ್ರೀತಿ ಮತ್ತು ತೃಪ್ತಿಯನ್ನು ಒಳಗೊಂಡಿರುತ್ತದೆ. ಎಲ್ಲಾ ಜೀವಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಆನಂದವನ್ನು ಬಯಸುತ್ತವೆ. ಇದು ಉಳಿವಿಗಾಗಿ ನಮ್ಮ ತಳೀಯವಾಗಿ ಗಟ್ಟಿಯಾದ ಪ್ರವೃತ್ತಿಯ ಭಾಗವಾಗಿದೆ. ಅಮೀಬಾಸ್ ಎಂದು ಕರೆಯಲ್ಪಡುವ ಏಕಕೋಶ ಜೀವಿಗಳು ಸಹ ಮಾತನಾಡುವ ರೀತಿಯಲ್ಲಿ ಆನಂದವನ್ನು ಬಯಸುತ್ತವೆ. ನೀವು ಒದ್ದೆಯಾದ ಸೂಕ್ಷ್ಮದರ್ಶಕದ ಸ್ಲೈಡ್ನಲ್ಲಿ ಅಮೀಬಾವನ್ನು ಹಾಕಿದರೆ, ಒಂದು ಬದಿಯಲ್ಲಿ ವಿನೆಗರ್ ಮತ್ತು ಇನ್ನೊಂದು ಬದಿಯಲ್ಲಿ ಸಕ್ಕರೆಯೊಂದಿಗೆ, ಅಮೀಬಾವು ವಿನೆಗರ್ನಿಂದ ದೂರ ಮತ್ತು ಸಕ್ಕರೆಯ ಕಡೆಗೆ ಈಜುತ್ತದೆ. ಪವಿತ್ರ ವೈದಿಕ ಗ್ರಂಥಗಳು ಸಾಮಾನ್ಯ ಲೌಕಿಕ ಆನಂದವನ್ನು ಜೀವನದ 4 ಮೂಲಭೂತ ಗುರಿಗಳಲ್ಲಿ ಸೇರಿಸಲು ಸಾಕಷ್ಟು ಪ್ರಮುಖವೆಂದು ಪರಿಗಣಿಸುವುದು ಆಶ್ಚರ್ಯಕರವಾಗಿ ಕಾಣಿಸಬಹುದು. ಆದರೆ ಅದರ ಸೇರ್ಪಡೆ ನಿಜವಾಗಿಯೂ ಗಮನಾರ್ಹವಾಗಿದೆ. ಇದನ್ನು ಪರಿಗಣಿಸಿ. ಪಾಶ್ಚಾತ್ಯ ಧರ್ಮಗಳು, ಕ್ರಿಶ್ಚಿಯನ್ ಧರ್ಮ, ಜುದಾಯಿಸಂ ಮತ್ತು ಇಸ್ಲಾಂ ಧರ್ಮಗಳು ಜೀವನದ ಒಂದೇ ಒಂದು ಗುರಿಯೆಂದು ಕಲಿಸುತ್ತವೆ: ಶಾಶ್ವತವಾದ ಖಂಡನೆಯನ್ನು ತಪ್ಪಿಸಲು ಮತ್ತು ನೀವು ಸತ್ತ ನಂತರ ಸ್ವರ್ಗವನ್ನು ತಲುಪಲು. ಆದರೆ ಸ್ವರ್ಗವನ್ನು ಜೀವನದ ಏಕೈಕ ಗುರಿಯನ್ನಾಗಿ ಮಾಡುವುದು ಕೆಲವು ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಸ್ವರ್ಗವೊಂದೇ ಮುಖ್ಯವಾದರೆ ಲೌಕಿಕ ಜೀವನದ ಮೌಲ್ಯ ತೀರಾ ಕ್ಷೀಣಿಸುತ್ತದೆ. ಎಲ್ಲ ನಂತರ ನೀವು ಸ್ವರ್ಗಕ್ಕೆ ಹೋಗುವವರೆಗೂ ಈ ಜೀವನದಲ್ಲಿ ಏನಾಗುತ್ತದೆ ಎಂದು ಯಾರು ಕಾಳಜಿ ವಹಿಸುತ್ತಾರೆ? ಈ ಅತ್ಯಂತ ನಕಾರಾತ್ಮಕ ದೃಷ್ಟಿಕೋನವು ಪ್ಯೂರಿಟನ್ಸ್ ಮತ್ತು ಕ್ಯಾಲ್ವಿನಿಸ್ಟ್ರಂತಹ ಕೆಲವು ಧರ್ಮಗಳನ್ನು ಆಳವಾಗಿ ಪ್ರಭಾವಿಸಿತು. ಅವರು ಪ್ರಾಪಂಚಿಕ ಜೀವನವನ್ನು ಅವಮಾನಕರ, ಅಶುದ್ಧ ಮತ್ತು ದುಷ್ಟ ಎಂದು ನಿರೂಪಿಸಿದರು. ಪರಿಣಾಮವಾಗಿ ಅವರು ಕ್ಷುಲ್ಲಕ ಮಾತುಗಳನ್ನು ನಿಷೇಧಿಸಿದರು, ಸಂಗೀತ ನುಡಿಸುವುದು, ನೃತ್ಯ ಮಾಡುವುದು ಮತ್ತು ಗಾಢ ಬಣ್ಣದ ಬಟ್ಟೆಗಳನ್ನು ಸಹ ನಿಷೇಧಿಸಿದರು. ಅಲ್ಲದೆ ಸ್ವರ್ಗಕ್ಕೆ ಹೋಗುವ ಈ ಏಕಮನಸ್ಸಿನ ಗಮನವು ಅನೇಕ ಧರ್ಮಗಳು ತಪಸ್ವಿ ಆಚರಣೆಗಳಿಗೆ ಅತಿಯಾದ ಮೌಲ್ಯವನ್ನು ಬೆಳೆಸಲು ಕಾರಣವಾಯಿತು. ಧರ್ಮನಿಷ್ಠರು ಪ್ರಾಪಂಚಿಕ ಸುಖಗಳನ್ನು ಬಿಟ್ಟುಬಿಡುತ್ತಾರೆ, ಆದರೆ ಅವರು ಗಟ್ಟಿಯಾದ ನೆಲದ ಮೇಲೆ ಮಲಗಿ ಬಹಳ ಕಡಿಮೆ ನಿದ್ರೆ ಮಾಡುತ್ತಾರೆ. ಅವರು ಆಹಾರದಿಂದ ಉಪವಾಸ ಮಾಡುತ್ತಾರೆ ಮತ್ತು ಮಾತನಾಡುವುದನ್ನು ತಡೆಯುತ್ತಾರೆ. ಮತ್ತು ಕೆಲವರು ಸ್ವಯಂ ಧ್ವಜಾರೋಹಣವನ್ನು ಸಹ ಅಭ್ಯಾಸ ಮಾಡುತ್ತಾರೆ. ಸ್ವರ್ಗವನ್ನು ತಲುಪುವ ಸಲುವಾಗಿ ಅವರ ಪಾಪಗಳನ್ನು ಶುದ್ಧೀಕರಿಸಲು ಇದೆಲ್ಲವೂ.
ನಿಸ್ಸಂದೇಹವಾಗಿ ಈ ಕೆಲವು ಆಚರಣೆಗಳು ಮತ್ತು ವರ್ತನೆಗಳು ಹಿಂದೂ ಧರ್ಮದಲ್ಲಿಯೂ ಕಂಡುಬರುತ್ತವೆ, ಆದರೆ ಇದು ಜೀವನದ 4 ಮೂಲಭೂತ ಗುರಿಗಳಲ್ಲಿ ಒಂದಾದ ಕಾಮ, ಪ್ರಾಪಂಚಿಕ ಆನಂದವನ್ನು, ವೇದದ ಸೇರ್ಪಡೆಯನ್ನು ಖಂಡಿತವಾಗಿಯೂ ಪ್ರತಿಬಿಂಬಿಸುವುದಿಲ್ಲ. ಲೌಕಿಕ ಜೀವನವನ್ನು ಅವಮಾನಕರ, ಅಶುದ್ಧ ಅಥವಾ ದುಷ್ಟ ಎಂದು ಪರಿಗಣಿಸುವ ಬದಲು, ವೇದಗಳು ಅದನ್ನು ದೇವರ ಉಡುಗೊರೆಯಾಗಿ ನೋಡುತ್ತವೆ, ಅದನ್ನು ನಾವೆಲ್ಲರೂ ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಆನಂದಿಸಬಹುದು. ಆದರೂ ತಲೆಗೆ ಸೂವು ಇಲ್ಲದೆ ಹೊಟ್ಟೆಗೆ ಅನ್ನವಿಲ್ಲದಿದ್ದರೆ ಏನನ್ನು ಅನುಭವಿಸುವುದು ಅಸಾಧ್ಯ. ಈ ಕಾರಣಕ್ಕಾಗಿ ವೇದಗಳು ಅರ್ಥ, ಸಂಪತ್ತು, 4 ಮೂಲಭೂತ ಗುರಿಗಳಲ್ಲಿ ಸೇರಿವೆ. ಐಹಿಕ ಜೀವನದ ಸುಖವನ್ನು ಇಂದಷ್ಟೇ ಅಲ್ಲ, ನಾಳೆ ಮತ್ತು ನಮ್ಮ ಜೀವನದುದ್ದಕ್ಕೂ ಅನುಭವಿಸಲು ಸಂಪತ್ತು ಬೇಕು. ದುರದೃಷ್ಟವಶಾತ್ ಕೆಲವರು ಕಾಮ ಮತ್ತು ಅರ್ಥ, ಆನಂದ ಮತ್ತು ಸಂಪತ್ತನ್ನು ತಮಗೆ ಅಥವಾ ಇತರರಿಗೆ ಹಾನಿಯನ್ನುಂಟು ಮಾಡುವ ರೀತಿಯಲ್ಲಿ ಅಥವಾ ಅಪ್ರಾಮಾಣಿಕ, ಅನೈತಿಕ ಅಥವಾ ಕಾನೂನುಬಾಹಿರ ರೀತಿಯಲ್ಲಿ ಅನುಸರಿಸುತ್ತಾರೆ. ಆದರೆ ಅದನ್ನು ನಿಷೇಧಿಸಲಾಗಿದೆ, ಏಕೆಂದರೆ ವೇದಗಳು 4 ಮೂಲಭೂತ ಗುರಿಗಳಲ್ಲಿ ಧರ್ಮ, ಸದಾಚಾರವನ್ನು ಒಳಗೊಂಡಿವೆ. ಸಂತೋಷ ಮತ್ತು ಸಂಪತ್ತು ಧರ್ಮಕ್ಕೆ ಅನುಗುಣವಾಗಿರುವ ಮಾರ್ಗಗಳಲ್ಲಿ ಮಾತ್ರ ಅನುಸರಿಸಬೇಕು. ಈ ಕೆಳಗಿನ ಕಾರಣಕ್ಕಾಗಿ ಧರ್ಮವನ್ನು ಜೀವನದ ಮೂಲಭೂತ ಗುರಿ ಎಂದು ಪರಿಗಣಿಸಲಾಗಿದೆ. ಕರ್ಮದ ಸಿದ್ಧಾಂತದ ಆಧಾರದ ಮೇಲೆ ಧರ್ಮವನ್ನು ಅನುಸರಿಸುವ ಮೂಲಕ ನೀವು ಒಳ್ಳೆಯ ಕರ್ಮವನ್ನು ಸಂಗ್ರಹಿಸಬಹುದು ಮತ್ತು ಕೆಟ್ಟ ಕರ್ಮವನ್ನು ತಪ್ಪಿಸಬಹುದು. ನಿಮ್ಮ ಉತ್ತಮ ಕರ್ಮದ ಸಂಚಯವು ಈ ಜನ್ಮದಲ್ಲಿ ಅಥವಾ ಮುಂದಿನ ಜೀವನದಲ್ಲಿ ಹೆಚ್ಚು ಸಂತೋಷ ಮತ್ತು ಸಂಪತ್ತನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಮತ್ತು ನೀವು ಸಾಕಷ್ಟು ಒಳ್ಳೆಯ ಕರ್ಮಗಳನ್ನು ಸಂಗ್ರಹಿಸಿದರೆ, ನಿಮ್ಮ ಮುಂದಿನ ಜನ್ಮದಲ್ಲಿ ನೀವು ಸ್ವರ್ಗವನ್ನು ಸಹ ತಲುಪಬಹುದು. ನಾವು ಮೊದಲು ನೋಡಿದಂತೆ ಪಾಶ್ಚಿಮಾತ್ಯ ಧರ್ಮಗಳಿಗೆ ಸ್ವರ್ಗಕ್ಕೆ ಹೋಗುವುದು ಒಂದೇ ಮತ್ತು ಏಕೈಕ ಗುರಿಯಾಗಿದೆ. ಹಿಂದೂ ಧರ್ಮವು ಸ್ವರ್ಗವನ್ನು ಸ್ವೀಕರಿಸುತ್ತದೆ, ಆದರೆ ಅದನ್ನು ಜೀವನದ ಅಂತಿಮ ಗುರಿ ಎಂದು ಪರಿಗಣಿಸುವುದಿಲ್ಲ. ಕರ್ಮದ ಸಿದ್ಧಾಂತದ ಪ್ರಕಾರ ಸ್ವರ್ಗವು ಶಾಶ್ವತವಲ್ಲ. ಇದು ತಾತ್ಕಾಲಿಕ ಸ್ಥಿತಿ, ಸೀಮಿತ ಜೀವಿತಾವಧಿಯ ಆನಂದ. ಸಂಚಿತ ಒಳ್ಳೆಯ ಕರ್ಮಗಳ ಫಲವೇ ಸ್ವರ್ಗ. ಆದರೆ ಆ ಒಳ್ಳೆಯ ಕರ್ಮಗಳು ಅಳತೆಯಲ್ಲಿ ಅನಂತವಲ್ಲ. ನಿಮ್ಮ ಸೀಮಿತ ಒಳ್ಳೆಯ ಕರ್ಮಗಳು ಸ್ವರ್ಗೀಯ ಆನಂದದ ಶಾಶ್ವತತೆಗೆ ಕಾರಣವಾಗುವುದಿಲ್ಲ. ನಿಮ್ಮ ಸೀಮಿತ ಕೆಟ್ಟ ಕರ್ಮಗಳು ನಿಮ್ಮನ್ನು ಶಾಶ್ವತ ಖಂಡನೆಗೆ ಗುರಿಪಡಿಸುವುದಿಲ್ಲ. ಬದಲಾಗಿ ಸ್ವರ್ಗದಲ್ಲಿ ಜೀವಿತಾವಧಿಯ ಆನಂದವನ್ನು ಅನುಭವಿಸಿದ ನಂತರ ಅಥವಾ ನರಕದಲ್ಲಿ ದುಃಖದ ಜೀವನವನ್ನು ಅನುಭವಿಸಿದ ನಂತರ ನೀವು ಅಂತಿಮವಾಗಿ ಮರುಜನ್ಮ ಪಡೆಯುತ್ತೀರಿ ಮತ್ತು ಬೇರೆಡೆ ಮತ್ತೊಂದು ಜೀವನವನ್ನು ಪ್ರಾರಂಭಿಸುತ್ತೀರಿ. ಈ ಮೊದಲ 3 ಗುರಿಗಳಾದ ಧರ್ಮ, ಅರ್ಥ ಮತ್ತು ಕಾಮವನ್ನು ಏಕಕಾಲದಲ್ಲಿ ಸಮತೋಲಿತ, ಸಾಮರಸ್ಯದ ರೀತಿಯಲ್ಲಿ ಅನುಸರಿಸುವುದು ನಿಜವಾಗಿಯೂ ಮುಖ್ಯವಾಗಿದೆ. ನೀವು ಕಾಮವನ್ನು ಅತಿಯಾಗಿ ಒತ್ತಿ ಹೇಳಿದರೆ, ನೀವು ಭೋಗವಾದಿ, ಹೊಟ್ಟೆಬಾಕ, ಸಂಕುಚಿತವಾಗಿ ಇಂದ್ರಿಯ ಆನಂದದ ಮೇಲೆ ಕೇಂದ್ರೀಕರಿಸಬಹುದು. ನೀವು ಅರ್ಥಕ್ಕೆ ಹೆಚ್ಚು ಒತ್ತು ನೀಡಿದರೆ, ನೀವು ಜಿಪುಣರಾಗಬಹುದು, ನಿಮ್ಮ ಸಂಪತ್ತು ಮತ್ತು ಸಂಪನ್ಮೂಲಗಳಿಗೆ ದುರಾಸೆಯಿಂದ ಅಂಟಿಕೊಳ್ಳಬಹುದು. ಮತ್ತು ನೀವು ಧರ್ಮವನ್ನು ಅತಿಯಾಗಿ ಒತ್ತಿ ಹೇಳಿದರೆ, ನಿಮ್ಮ ಸುದೀರ್ಘ ಪ್ರಾರ್ಥನೆಗಳು ಮತ್ತು ವ್ಯಾಪಕವಾದ ದೈನಂದಿನ ಆಚರಣೆಗಳು ನಿಮಗೆ ಲೌಕಿಕ ವ್ಯವಹಾರಗಳಿಗೆ ಸ್ವಲ್ಪ ಸಮಯವನ್ನು ಬಿಟ್ಟುಕೊಡುವಷ್ಟು ಸ್ವರ್ಗವನ್ನು ಪಡೆಯುವತ್ತ ಗಮನಹರಿಸುತ್ತೀರಿ. ಸಮತೋಲನ ಅತ್ಯಗತ್ಯ. ಈಗ ಹಾಗಾದರೆ ಮೋಕ್ಷ, ವಿಮೋಚನೆ, ಜೀವನದ 4 ಗುರಿಗಳಲ್ಲಿ ಕೊನೆಯದು, ಮಾನವ ಬೆಳವಣಿಗೆಯ ಅಂತಿಮ ಆಯಾಮದ ಬಗ್ಗೆ ಏನು? ವೈದಿಕ ಗ್ರಂಥಗಳಲ್ಲಿ 2 ಕಾರಣಗಳಿಗಾಗಿ ಇದನ್ನು ಕೊನೆಯದಾಗಿ ಉಲ್ಲೇಖಿಸಲಾಗಿದೆ. ಮೊದಲನೆಯದಾಗಿ, ಮೊದಲ 3 ಗುರಿಗಳನ್ನು ಸಮಂಜಸವಾದ ಮಟ್ಟದಲ್ಲಿ ಸಾಧಿಸಿದ ನಂತರವೇ ಮೋಕ್ಷವನ್ನು ಅನುಸರಿಸಬೇಕು. ಅದು ಅರ್ಥಪೂರ್ಣವಾಗಿದೆ, ಏಕೆಂದರೆ ನೀವು ಅವುಗಳನ್ನು ಅನುಸರಿಸಲು ಸಂಪೂರ್ಣವಾಗಿ ವಿಫಲವಾದರೆ ಹೆಚ್ಚಿನ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ನಿರ್ವಹಿಸುವುದು ಅಸಾಧ್ಯ.
ಅರ್ಥ ಮತ್ತು ಧರ್ಮ ಮತ್ತು ಪರಿಣಾಮವಾಗಿ ನೀವು ಹಸಿವಿನಿಂದ ನಿರಾಶ್ರಿತರಾಗುತ್ತೀರಿ ಅಥವಾ ಅಪರಾಧ ಚಟುವಟಿಕೆಗಳಿಗಾಗಿ ಬಂಧನಕ್ಕೆ ಒಳಗಾಗುತ್ತೀರಿ. ಮೋಕ್ಷವನ್ನು ಕೊನೆಯದಾಗಿ ಉಲ್ಲೇಖಿಸಿದ ಎರಡನೆಯ ಕಾರಣವೆಂದರೆ ಅದು ಮೊದಲ 3 ಗುರಿಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ನಾವು ಮೊದಲು ನೋಡಿದಂತೆ ಧರ್ಮ, ಅರ್ಥ ಮತ್ತು ಕಾಮಗಳೆಲ್ಲವೂ ಈಗ ಕಾಮವನ್ನು ಅನುಸರಿಸುವ ಮೂಲಕ ಅಥವಾ ನಂತರ ಈ ಜನ್ಮದಲ್ಲಿ ಅರ್ಥವನ್ನು ಅನುಸರಿಸುವ ಮೂಲಕ ಸಂತೋಷ, ಪ್ರೀತಿ ಮತ್ತು ತೃಪ್ತಿಯನ್ನು ಅನುಭವಿಸುವ ಸಲುವಾಗಿ ಧರ್ಮವನ್ನು ಅನುಸರಿಸುವ ಮೂಲಕ. ಆದರೂ ಅಂತಹ ಎಲ್ಲಾ ಸಂತೋಷದ ನಿಜವಾದ ಮೂಲವು ನಿಜವಾದ ಆಂತರಿಕ ಆತ್ಮ ಎಂದು ವೇದಗಳು ಕಲಿಸುತ್ತವೆ. ನಾವೆಲ್ಲರೂ ಹೇಳುತ್ತೇವೆ, ಸಂತೋಷವು ಒಳಗಿನಿಂದ ಬರುತ್ತದೆ. ಆದರೆ ವೈದಿಕ ಗ್ರಂಥಗಳು ಮಾರ್ಗಸೂಚಿಯನ್ನು ಒದಗಿಸುವ ಮೂಲಕ ಮುಂದೆ ಹೋಗುತ್ತವೆ. ಆದ್ದರಿಂದ ಮಾತನಾಡಲು ಸಂತೋಷದ ನಿಜವಾದ ಆಂತರಿಕ ಮೂಲವನ್ನು ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ. ಆ ಅನ್ವೇಷಣೆಯೇ ಮೋಕ್ಷ, ವಿಮೋಚನೆ ಅಥವಾ ಸ್ವಾತಂತ್ರ್ಯ. ಇದು ಈ ಜೀವನದಲ್ಲಿ ಯಾವುದೇ ಹೆಚ್ಚಿನ ಸಂಕಟದಿಂದ ಮುಕ್ತಿ ಮತ್ತು ಭವಿಷ್ಯದ ಜೀವನದಲ್ಲಿ ಎಂದಿಗೂ ಮರುಹುಟ್ಟು ಮತ್ತು ದುಃಖಕ್ಕೆ ಒಳಗಾಗುವ ಸ್ವಾತಂತ್ರ್ಯ. ಅಲ್ಲದೆ ನಿಮ್ಮ ಧರ್ಮ, ಅರ್ಥ ಮತ್ತು ಕಾಮದ ಅನ್ವೇಷಣೆಯಿಂದ ನೀವು ಪಡೆಯುವ ಯಾವುದೇ ಸಂತೋಷವು ಕ್ಷಣಿಕವಾಗಿದೆ. ಅದು ಕ್ಷಣಿಕವಾಗಿದೆ, ಅಲ್ಪಾಯುಷ್ಯವಾಗಿದೆ. ಭವ್ಯವಾದ ಊಟವನ್ನು ತಿನ್ನುವಾಗ ನಿಮ್ಮ ಸಂತೋಷವು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ. ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗುವವರೆಗೆ ಮಾತ್ರ ಸಂಪತ್ತು ನೀಡುವ ಸಂತೋಷಗಳು ಕೊನೆಗೊಳ್ಳುತ್ತವೆ ಮತ್ತು ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಮರುಜನ್ಮ ಪಡೆದಾಗ ಸ್ವರ್ಗದ ಸಂತೋಷಗಳು ಸಹ ಕೊನೆಗೊಳ್ಳುತ್ತವೆ. ಮತ್ತೊಂದೆಡೆ ನಿಜವಾದ ಸಂತೋಷ, ಪ್ರೀತಿ ಮತ್ತು ತೃಪ್ತಿಯ ಶಾಶ್ವತ ಮತ್ತು ಮಿತಿಯಿಲ್ಲದ ಜಲಾಶಯವಾಗಿದೆ. ಆತ್ಮವನ್ನು ನಿಮ್ಮದೇ ಆದ ನೈಜ ಸ್ವಭಾವವೆಂದು ಕಂಡುಕೊಳ್ಳುವ ಮೂಲಕ ನೀವು ಪ್ರಬುದ್ಧರಾದಾಗ ನೀವು ಸಂಪೂರ್ಣವಾಗಿ ದುಃಖದಿಂದ ಮುಕ್ತರಾಗುತ್ತೀರಿ ಮತ್ತು ಅಳತೆ ಮೀರಿದ ಆಶೀರ್ವಾದವನ್ನು ಪಡೆಯುತ್ತೀರಿ. ಈ ಎಲ್ಲಾ ಕಾರಣಗಳಿಗಾಗಿ ಮೋಕ್ಷವು ಜೀವನದ ಅಂತಿಮ ಗುರಿಯಾಗಿ ಇತರ 3 ಗುರಿಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ನಿಮ್ಮ ಜೀವನದುದ್ದಕ್ಕೂ ನೀವು ಎಲ್ಲಾ 4 ಗುರಿಗಳನ್ನು ಹುರುಪಿನಿಂದ ಅನುಸರಿಸಿದರೆ ನೀವು ಸಾಕಷ್ಟು ಬಿಸಿಲು, ನೀರು ಮತ್ತು ಗೊಬ್ಬರವನ್ನು ಪಡೆಯುವ ಸಸ್ಯದಂತೆ ಬೆಳೆಯುತ್ತೀರಿ ಮತ್ತು ಅಭಿವೃದ್ಧಿ ಹೊಂದುತ್ತೀರಿ. ದುರದೃಷ್ಟವಶಾತ್ ಈ ಗುರಿಗಳನ್ನು ಅನುಸರಿಸಲು ವಿಫಲರಾದವರು ಅಕಾಲಿಕವಾಗಿ ಸಾಯಲು ಪ್ರಾರಂಭಿಸುತ್ತಾರೆ, ನಿರ್ಲಕ್ಷ್ಯದ ಮನೆಗಿಡಗಳಂತೆ ನಿಧಾನವಾಗಿ ಒಣಗಿ ಹೋಗುತ್ತಾರೆ. ಬದುಕುವುದು ಎಂದರೆ ಬೆಳೆಯುವುದು. ಇಲ್ಲಿ ಚರ್ಚಿಸಲಾದ ಎಲ್ಲಾ 4 ರೀತಿಯಲ್ಲಿ ಬೆಳೆಯುವುದು ಮತ್ತು ಪ್ರತಿದಿನವೂ ಬೆಳೆಯುವುದನ್ನು ಮುಂದುವರಿಸುವುದು. ವೀಕ್ಷಕರು ಸಲ್ಲಿಸಿದ ಪ್ರಶ್ನೆಗಳಿಗೆ ಉತ್ತರಿಸುವ ಸರಣಿಯಲ್ಲಿ ಇದು 10ನೇ ವಿಡಿಯೋವಾಗಿದೆ. ಈ ರೀತಿಯ ವಿಡಿಯೋಗೆ ಉತ್ತಮ ವಿಷಯವಾಗಿ ಕಾರ್ಯನಿರ್ವಹಿಸುವ ಪ್ರಶ್ನೆಯನ್ನು ನೀವು ಹೊಂದಿದ್ದರೆ ದಯವಿಟ್ಟು ಈ ವಿಳಾಸಕ್ಕೆ ನನಗೆ ಇಮೇಲ್ ಮಾಡಿ ಮತ್ತು ಇಮೇಲ್ನ ವಿಷಯವಾಗಿ ವಿಡಿಯೋ ಪ್ರಶ್ನೆಯನ್ನು ಸೂಚಿಸಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಯನ್ನು ಪರಿಹರಿಸಲು ನಾನು ಪ್ರಯತ್ನಿಸುತ್ತೇನೆ.